ನವಜಾತ ಶಿಶುಗಳ ಆರೋಗ್ಯ ಬೆಳವಣಿಗೆಗೆ ತಾಯಿಯ ಎದೆಹಾಲು ಅತ್ಯಂತ ಶ್ರೇಷ್ಠ. ಹಲವು ಕಾರಣಗಳಿಂದ ತಾಯಿಯಿಂದ ಸಿಗದೆ ಹೋಗಬಹುದು. ಆದರೆ ಆ ಶಿಶುಗಳು ಸಹ ಇತರೆ ಆರೋಗ್ಯವಂತ ಶಿಶುಗಳ ಮಾದರಿಯಲ್ಲೇ ಬೆಳವಣಿಗೆಯಾಗಬೇಕು. ಇಂತಹ ಸದುದ್ದೇಶದೊಂದಿಗೆ ವಿಜಯಪುರ ಜಿಲ್ಲಾಸ್ಪತ್ರೆಯಲ್ಲಿ ತಾಯಿ ಹಾಲಿನ ಬ್ಯಾಂಕ್ ತೆರೆಯಲಾಗಿದೆ. ಈ ಕುರಿತು ಒಂದು ವರದಿ. ರಾಜ್ಯದಲ್ಲೇ ಮೊದಲ ಬಾರಿಗೆ ವಿಜಯಪುರ ಜಿಲ್ಲೆಯ ಜಿಲ್ಲಾಸ್ಪತ್ರೆಯಲ್ಲಿ ಸಿಎಸ್ಆರ್ ಅನುದಾನದಲ್ಲಿ ಹೈಟೆಕ್ ತಾಯಂದಿರ ಹಾಲಿನ ಕೇಂದ್ರ ತೆರೆಯಲಾಗಿದೆ. ಎದೆಹಾಲು ಕಡಿಮೆ ಇರುವ ತಾಯಿಯ ನವಜಾತ ಶಿಶುವಿನ ಆರೈಕೆ, ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ತಾಯಿ ಹಾಲು ಸಂಗ್ರಹ ಮತ್ತು ಮಗುವಿಗೆ ಹಾಲುಣಿಸುವ ವಿಧಾನ ಕುರಿತು ತಾಯಂದಿರಿಗೆ ಇಲ್ಲಿ ಮಾಹಿತಿ ನೀಡಲಾಗುತ್ತದೆ. ಬಾಣಂತಿಯರು ಎದೆಹಾಲು ಕಡಿಮೆ ಇದ್ದಾಗ ಪೌಡರ್ ಹಾಲಿನ ಮೊರೆ ಹೋಗುತ್ತಿದ್ದರು. ಆದರೆ ಇನ್ನು ಮುಂದೆ ಇಲ್ಲಿನ ತಾಯಂದಿರ ಹಾಲಿನ ಬ್ಯಾಂಕ್ನಲ್ಲಿ ಗುಣಮಟ್ಟದ ಹಾಲು ಸಿಗಲಿದೆ. ಮಕ್ಕಳಲ್ಲಿನ ಅಪೌಷ್ಟಿಕತೆ ಹೋಗಲಾಡಿಸಲು ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಈ ತಾಯಂದಿರ ಹಾಲಿನ ಬ್ಯಾಂಕ್ 2 ವರ್ಷಗಳ ಕಾಲ ನಿರ್ವಹಣೆ ಜವಾಬ್ದಾರಿಯನ್ನು ಹೈದರಾಬಾದ್ನ ಸುಷೇನಾ ಹೆಲ್ತ್ ಫೌಂಡೇಶನ್ ವಹಿಸಿಕೊಂಡಿದೆ. ಬಳಿಕ ಈ ಹಾಲಿನ ಕೇಂದ್ರ ಕರ್ನಾಟಕ ಸರ್ಕಾರಕ್ಕೆ ಹಸ್ತಾಂತರಗೊಳ್ಳಲಿದೆ. ಕಡಿಮೆ ತೂಕ ಹಾಗೂ ಅವಧಿ ಪೂರ್ವ ಹುಟ್ಟುವ ಮಕ್ಕಳಿಗೆ ತಾಯಂದಿರ ಹಾಲಿನ ಬ್ಯಾಂಕ್ ಉಪಯೋಗವಾಗುತ್ತಿದೆ. ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಈ ಬ್ಯಾಂಕ್ ಮೂಲಕ ಹಾಲುಣಿಸಲಾಗುತ್ತಿದೆ. ಎದೆಹಾಲು ಕಡಿಮೆ ಬರುವ ತಾಯಂದಿರ ಮಕ್ಕಳಿಗೆ ಇದೊಂದು ವರದಾನವಾಗಿದೆ. ಈಗಾಗಲೇ 40 ಲೀಟರ್ ಹಾಲನ್ನು ಸಂಗ್ರಹಿಸಿಡಲಾಗಿದ್ದು ಉಚಿತವಾಗಿ ನೀಡಲಾಗುತ್ತದೆ. ಇದರಿಂದ ಶಿಶು ಮರಣ ತಡೆಗಟ್ಟುವಿಕೆ ಜೊತೆಗೆ ಅಪೌಷ್ಟಿಕತೆಯಿಂದ ಬಳಲುವ ಮಕ್ಕಳಿಗೆ ಆರೋಗ್ಯಕರ ಹಾಲು ನೀಡುವ ಮೂಲಕ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 6 ತಿಂಗಳವರೆಗೆ ಈ ಹಾಲನ್ನು ಸಂಗ್ರಹಿಸಿಡಬಹುದು. ಇಲ್ಲಿ ತಾಯಂದಿರ ವಿಶ್ರಾಂತಿ ಕೊಠಡಿ ಜೊತೆಗೆ ಅವರಿಗೆ ಕೌನ್ಸಿಲಿಂಗ್ ಕೊಠಡಿ ವ್ಯವಸ್ಥೆಯೊಂದಿಗೆ ಪ್ರಾಥಮಿಕ ಮಾಹಿತಿ ಸಂಗ್ರಹಣೆ, ಆ ಬಳಿಕ ತಾಯಂದಿರ ಎದೆಹಾಲು ವೈಜ್ಞಾನಿಕವಾಗಿ ಸಂಗ್ರಹಿಸಿಡಲಾಗುತ್ತದೆ. ತಾಯಿಯ ಹಾಲಿನ ಬ್ಯಾಂಕ್ ಕುರಿತು ದೂರದರ್ಶನದೊಂದಿಗೆ ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾ ಶಿವಾನಂದ ಮಾಸ್ತಿಹೊಳಿ, ಸಿಎಸ್ಆರ್ ಅನುದಾನದಲ್ಲಿ ಈ ಮಾದರಿ ಘಟಕವನ್ನು ತೆರೆಯಲಾಗಿದೆ. ಕಳೆದ 1 ವರ್ಷದಲ್ಲಿ 90% ಮಕ್ಕಳು ಗುಣಮುಖರಾಗಿದ್ದಾರೆ. ಇದೊಂದು ಉತ್ತಮ ಕೇಂದ್ರವಾಗಿ ಹೊರಹೊಮ್ಮುತ್ತಿದೆ ಎಂದರು. ತಾಯಿಯ ಹಾಲು ಸಂಗ್ರಹಣಾ ಕೇಂದ್ರವನ್ನು ಮಾಡಿದ್ದೀವಿ. ಇದು ಒಂದು ಅತ್ಯುತ್ತಮವಾದ ಒಂದು ತಾಯಿಯ ಹಾಲು ಸಂಗ್ರಹಣಾ ಕೇಂದ್ರ ಅಂತ ಹೇಳ್ಬೋದು. ಇದು ನಾವು CSR ಫಂಡಲ್ಲಿ ಮಾಡಿದಂಥ ಒಂದು ವ್ಯವಸ್ಥೆ. ನಮಗೆ ತಾಯಿಯ ಇಲ್ಲಿ ಯಾವತ್ತೂ ನಮ್ಮ NICU ಸ್ಪೆಷಲ್ ನ್ಯೂಬಾರ್ನ್ ಕೇರ್ ಯೂನಿಟಲ್ಲಿ 20ರಿಂದ 30 ಶಿಶುಗಳು ಅಡ್ಮಿಟ್ ಇರ್ತವೆ. ಆ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟಾಗೋದಿಲ್ಲ. ಒಳ್ಳೆಯ ತಾಯಿ ಹಾಲು, ಡಬ್ಬಾ ಹಾಲಕ್ಕಿಂತ ತಾಯಿ ಹಾಲು ಕೊಟ್ಟರೆ ಒಳ್ಳೆಯದು. ಕೆಲವೊಂದು ತಾಯಂದ್ರಿಗೆ ಹಾಲು ಬರ್ತಾ ಇರೋದಿಲ್ಲ, ಕೆಲವೊಂದು ಹಾಲು ಬರ್ತಾ ಇರ್ತದೆ. ಈ ತಾಯಿ ಹಾಲು ಕೊಡೋದ್ರಿಂದ ಮಗು ಬೇಗ ಗುಣಮುಖ ಆಗುತ್ತೆ. ಈ ತಾಯಿ ಹಾಲು ಡೈರೆಕ್ಟ್ಲಿ ಕೊಡೋದಿಲ್ಲ. ನಾವು ಇದೇನು ಮಾಡ್ತೀವಿ ಅಂದರೆ ಪಾಶ್ಚರೈಸೇಷನ್ ಮಾಡ್ತೀವಿ. ಕೆಲವೊಬ್ಬರು ತನ್ನ ತಾಯಿಯಲ್ಲಿ ಎಕ್ಸ್ಟ್ರಾ ತಿಂದ ಮಕ್ಕಳನ್ನ ತೆಗೆದಿಟ್ಟು ಅದನ್ನೇ ಕೊಡ್ಬೋದು. ಇನ್ನೊಬ್ಬರು ಬೇರೆ ತಾಯಿಯನ್ನು ಕೂಡ ಪಾಶ್ಚರೈಸೇಷನ್ ಮಾಡಿಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ವೈದ್ಯರಾದ ಡಾ ಗಾಯತ್ರಿ ಮಿಸಾರ, ಸದ್ಯ ಆಸ್ಪತ್ರೆಯಲ್ಲಿ 21 ಲೀಟರ್ನಷ್ಟು ತಾಯಿಯ ಹಾಲು ಸಂಗ್ರಹ ಇದೆ. ಇಲ್ಲಿಯವರೆಗೆ 42 ಲೀಟರ್ನಷ್ಟು ಹಾಲನ್ನು ತಾಯಂದಿರು ನೀಡಿದ್ದಾರೆ. ಯಾವ ಮಗುವಿಗೆ ಕಡಿಮೆ ಹಾಲು ಬೀಳುತ್ತದೆಯೋ ಅಂತಹ ಮಕ್ಕಳಿಗೆ ಈ ಹಾಲನ್ನು ಕೊಡಲಾಗುತ್ತದೆ. ತಾಯಿ ಹಾಲಿನ ಮುಂದೆ ಬೇರೆ ಯಾವ ಹಾಲು ಶ್ರೇಷ್ಠ ಅಲ್ಲ ಎಂದು ತಿಳಿಸಿದರು. ಅವರಿಗೆ ನಾವು ಮಿಲ್ಕ್ ಬ್ಯಾಂಕಿಗೆ ಕರ್ಕೊಂಡ್ಬಂದು ಅವರಿಗೆ ಮಸಾಜಸ್, ಕೌನ್ಸಿಲಿಂಗು ಎಲ್ಲ ಮಾಡಿ ಮಿಲ್ಕ್ ಎಕ್ಸ್ಪ್ರೆಸ್ ಮಾಡಿ ಅವರಿಗೆ ಕಲೆಕ್ಷನ್ ಮಾಡ್ಕೊತೀವಿ. ಅವ್ರದ್ದು ಎಲ್ಲ ಸ್ಕ್ರೀನಿಂಗ್ ಅದು ಎಲ್ಲ ನೋಡ್ತೀವಿ. ನೋಡಿದ್ಮೇಲೆ ಅವ್ರದ್ದು ಮಿಲ್ಕ್ ಕಲೆಕ್ಷನ್ ಮಾಡಿ ಸ್ಟೋರ್ ಮಾಡಿ ಇರ್ತೇವೆ. ಈಗ ಪ್ರೆಸೆಂಟ್ಲಿ ನಮ್ಮ ಕಡೆ ಹಾಗೆ ಸ್ಟೋರ್ಡು 21 ಲೀಟರ್ಷ್ಟು ಹಾಲು ಸ್ಟೋರ್ಡ್ ಇದೆ. ನಾವು ಈಗ ಪ್ರೆಸೆಂಟ್ಲಿ SLC ಮಕ್ಕಳಿಗೆ ಅಂತ 21 ಲೀಟರ್ಷ್ಟು ಹಾಲು ನಾವು ಈಗ ಪಾಶ್ಚರ್ ಮಿಲ್ಕ್ ಕೊಟ್ಟಿದ್ದೀವಿ. ಗರ್ಭಿಣಿ ಭಾಗ್ಯಶ್ರೀ ಸಿದ್ದನಾಥ, ಮೊದಲಿಗೆ ನನಗೆ ಸರಿಯಾಗಿ ಎದೆಹಾಲು ಬರುತ್ತಿರಲಿಲ್ಲ. ಇಲ್ಲಿನ ವೈದ್ಯರು ಹಾಲಿನ ಕೇಂದ್ರದ ಬಗ್ಗೆ ಮಾಹಿತಿ ನೀಡಿದರು. ಇದಕ್ಕೆ ಪೂರಕ ಮಾಹಿತಿ ನೀಡಿದ್ದರಿಂದ ಈಗ ಹಾಲು ಸಹಿತ ಹೆಚ್ಚಾಗಿದೆ. ಇದರಿಂದ ಕೂಸುಗಳಿಗೆ ಅನುಕೂಲವಾಗುತ್ತಿದೆ. ಕನಿಷ್ಠ 2 ವರ್ಷದವರೆಗೆ ಮಗುವಿಗೆ ಎದೆಹಾಲು ಉಣಿಸಿದರೆ ಒಳ್ಳೆಯದು ಎಂದು ಹೇಳಿದರು. ನಮ್ಮ ಮಗುವಿಗೆ ಸರಿಯಾಗಿ ನಮಗೆ ಎದೆ ಹಾಲು ಬರ್ತಾ ಇರಲಿಲ್ಲರಿ. ಆಮೇಲೆ ಸಿಸ್ಟರ್ಗಳು ವಾರ್ಡ್ನಾಗ ಬಂದು ಹೇಳಿದ್ರಿ ಮಿಲ್ಕ್ ಬ್ಯಾಂಕ್ ಇಲ್ಲಿದೆ ಅಂತ ಸರ್ಕಾರ ದವಾಖಾನ್ಯಾಗ. ಇದರಿಂದ ಎಲ್ಲ ಕೂಸುಗಳಿಗೆ ಭಾಳ
ಯೂಸ್ ಆಗ್ತದ್ರಿ. 6 ತಿಂಗಳಿಂದ ಮಿನಿಮಮ್ 2 ವರ್ಷದ ತಕಾರೆ ಕುಡಿಸ್ಬೇಕ್ರಿ ಎದೆ ಹಾಲು. ಶಿಶುಗಳ ಉತ್ತಮ ಆರೋಗ್ಯ ಮತ್ತು ಬೆಳವಣಿಗೆಗೆ ತಾಯಿಯ ಎದೆ ಹಾಲು ಅತ್ಯಂತ ಶ್ರೇಷ್ಠ. ಪೌಡರ್ ಅಥವಾ ಇನ್ನಿತರ ಕೃತಕ ಹಾಲುಣಿಸುವ ಬದಲು ಮಕ್ಕಳಿಗೆ ಜೀವಾಮೃತ ಎನಿಸಿರುವ ತಾಯಿಯ ಎದೆ ಹಾಲುಣಿಸುವುದು ಉತ್ತಮ.